ಹೇ ಗಾಯ್ಸ್, ಸ್ಯಾಮ್ ಹಿಯರ್. ಬೆಳಿಗ್ಗೆ ಏಳ್ಲಿಕ್ಕೆ ಮನಸ್ಸಿಲ್ಲದಿದ್ದು ನೀರು ಹಿಡಿಲಿಕ್ಕೆ ಹೊರಟೆ. ನೀರು ಹಿಡಿದು ಒಂದು ಗ್ಲಾಸ್ ಚಹಾ ಸೇರಿಸ್ಕೊಡ್ದು ಯೂನಿಫಾರ್ಮ್ ಐರನ್ ಮಾಡಿ ಬೆಳಗ್ಗೆ ಊಟ ಕೊಟ್ರು. ಸೈಡ್ ಡಿಶ್ ಏನಿಲ್ಲದಕ್ಕೆ ಫ್ರೆಂಡ್ ಕೊಟ್ಟ ಬಿಂಗವನ್ನ ಸೈಡ್ ಡಿಶ್ ಆಗಿಟ್ಟು ಕಷ್ಟಪಟ್ಟು ಊಟ ಮಾಡಿದೆ. ಊಟ ಮುಗಿಸ್ಕೊಂಡು ಕಾಲೇಜಿಗೆ ಹೊರಟು ಬೈಬಲ್ ಓದಿದೆ. ಇನ್ ಕೇಸ್ ಊಟ ಮಾಡಿದ್ದು ಬರ್ತರು ಬೈಬಲ್ ಓದೋದು ಯಾವತ್ತೂ ಮರೆಯುವುದಿಲ್ಲ. ಹಾಗೆ ಮನೆಯಿಂದ ಹೊರಟು ಪ್ರಸನ್ನ ಕಾಲೇಜ್ ಹತ್ರ ನಡ್ಕೊಂಡು ಹೋದೆ. ನಡೆದು ಸುಸ್ತಾಗಿ ಕೊನೆಗೂ ಬಸ್ ಸ್ಟ್ಯಾಂಡ್ ತಲುಪಿದೆ. ಅಲ್ಲಿ ನನಗೆ ನನ್ನ ಫ್ರೆಂಡ್ ಸಿಕ್ಕಿದ್ರು. ಪ್ರಸನ್ನದಿಂದ ಪುತ್ತೂರು ಬಸ್ ಹತ್ತಿ ಬೆಳ್ತಂಗಡಿಗೆ ಹೋದೆ. ಬೆಳ್ತಂಗಡಿ ಹೋಗಿ ನೋಡಿದ್ರೆ ಫುಲ್ ರಶ್. ಬಸ್ಸಲ್ಲಿ ಸೀಟ್ ಸಿಗ್ತದೆ ಅಂತ ಇದ್ದ ನಂಬಿಕೆಯೂ ಹೋಯಿತು. ಬಸ್ ರಶ್ ಇದ್ದ ಕಾರಣ ಸೀಟು ಸಿಗ್ಲಿಲ್ಲ. ಬೆಳಗ್ಗೆ ನಡೆದದು ತುಂಬಾ ಕಡಿಮೆ ಆಯ್ತು ಅಂತ ಹೇಳಿ ಡ್ರೈವರ್ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ನಿಲ್ಲಿಸದೆ ಅದಕ್ಕಿಂತ ಮುಂಚೆನೆ ನಿಲ್ಲಿಸಿದ್ರು. ಡ್ರೈವರಿಗೆ ಬೈದುಕೊಂಡು ನಾನು ನನ್ನ ಫ್ರೆಂಡ್ಸು ಕಾಲೇಜ್ ಕಡೆ ಹೋದ್ವು. ಬೆಳಿಗ್ಗೆಯಿಂದ ನಡೆದು ಫುಲ್ ಸುಸ್ತಾಗಿ ಕಾಲೇಜಿಗೆ ತಲುಪಿದೆ. ಆಫ್ಟರ್ನೂನ್ ನಮಗೆ ಲಂಚ್ಗೆ ಬೇಗ ಬಿಟ್ಟ ಕಾರಣ ನಾನು ನನ್ನ ಫ್ರೆಂಡ್ಸ್ ಫ್ರೆಂಡಿನ ಶಾಪಿಗೆ ಬಂದ್ವು. ಅಲ್ಲಿ ನನ್ನ ಫ್ರೆಂಡ್ ನನ್ನ ಬ್ಲಾಗ್ನ ನೋಡ್ತಾ ಇದ್ರು. ನಂಗೆ ನೋಡಿ ಫುಲ್ ಖುಷಿ ಆಯಿತು. ನಾನು ನನ್ನ ಫ್ರೆಂಡು ಬಿಂಗು ಪರ್ಚೇಸ್ ಮಾಡಲಿಕ್ಕೆ ಶಾಪಿಗೆ ಬಂದ್ವು. ಸೊ ಬಿಂಗೋನ ಪರ್ಚೇಸ್ ಮಾಡಿಕೊಂಡು ನಾವೆಲ್ಲರೂ ಬಿಂಗೋ ಪಾರ್ಟಿ ಮಾಡಿದ್ವು. ಯಾವತ್ತೇನಿದ್ರು ಫಸ್ಟ್ ನಿಮಗೆ ಮತ್ತೆ ನನಗೆ ಫ್ರೆಂಡ್ಸ್ಗೆ ವಿಡಿಯೋ ಮಾಡುವಾಗ ಡಿಸ್ಟರ್ಬ್ ಮಾಡೋದೇ ಕೆಲಸ. ಬಿಂಗೋ ಪಾರ್ಟಿ ಎಲ್ಲ ಆದಮೇಲೆ ನಾವೆಲ್ಲರೂ ಕ್ಲಾಸಿಗೆ ಹೋದ್ವು. ಕಾಲೇಜ್ ಮುಗಿದ ತಕ್ಷಣ ನಾನು ನನ್ನ ಫ್ರೆಂಡು ಐಸ್ ಕ್ರೀಮ್ ತಿನ್ಲಿಕ್ಕಂತ ಸ್ಟೇಷನರಿಗೆ ಬಂದ್ವು. ನಾನು ನನ್ನ ಫ್ರೆಂಡು ಐಸ್ ಕ್ರೀಮ್ ತಿಂತಿರುವಾಗ ನನ್ನ ಸೀನಿಯರ್ಸ್ ಎಲ್ಲ ಐಸ್ ಕ್ರೀಮ್ ಪರ್ಚೇಸ್ ಮಾಡ್ಲಿಕ್ಕೆ ಅಂತ ಬಂದರು. ಐಸ್ ಕ್ರೀಮ್ ಪರ್ಚೇಸ್ ಮಾಡಿದ್ದಕ್ಕೆ ಫುಲ್ ಜೋಶಲ್ಲಿದ್ದಾರೆ. ನಾನು ವಿಡಿಯೋ ಮಾಡ್ತಿರೋದು ನೋಡಿ ಇವರು ಓಡ್ತಿದ್ದಾರೆ. ಐಸ್ ಕ್ರೀಮ್ ಎಲ್ಲ ತಿಂದು ನನ್ನ ಫ್ರೆಂಡ್ಗೆ ಡಾರ್ಕ್ ಚಾಕ್ಲೇಟ್ ಪರ್ಚೇಸ್ ಮಾಡಿ ನನ್ನ ಫ್ರೆಂಡ್ನ ಬಸ್ ಸ್ಟ್ಯಾಂಡಲ್ಲಿ ಡ್ರಾಪ್ ಮಾಡಿ ನಾನು ನನ್ನ ಫ್ರೆಂಡ್ನ ಶಾಪಿಗೆ ಹೋದೆ. ಅಲ್ಲಿ ನನಗೆ ಈ ಸ್ಯಾಂಡಲ್ ತುಂಬ ಇಷ್ಟ ಆಯಿತು. ಬಜೆಟ್ ಇಲ್ಲದ ಕಾರಣ ಆ ಸ್ಯಾಂಡಲ್ನ ಅಲ್ಲಿ ಬಿಟ್ಟು ಬಂದೆ. ನನ್ನ ಫ್ರೆಂಡಿಗೆ ವೆಯ್ಟ್ ಮಾಡಿ ನಾನು ಇಂಗ್ಲೀಷ್ ಹೋಮ್ವರ್ಕ್ನ ಸಹ ಕಂಪ್ಲೀಟ್ ಮಾಡಿದೆ. ಕಾದು ಸುಸ್ತಾಗಿ ಕೊನೆಗೂ ನನ್ನ ಫ್ರೆಂಡ್ ಸಹ ಬಂದರು. ಹಿಂದಿನಂತೆ ಬ್ಯಾಟಿಂಗ್ ಮಾಡುವಂತ ನಾನು ನನ್ನ ಫ್ರೆಂಡು ಶವರ್ಮ ತಿನ್ಲಿಕ್ಕಂತ ಹೋದ್ವು. ಆರ್ಡರ್ ಮಾಡಿದ ಶವರ್ಮನು ಬಂತು. ನಾನು ನನ್ನ ಫ್ರೆಂಡು ಶವರ್ಮವನ್ನು ತೆಗೆದು ಒಂದು ಬೈಟ್ ಮಾಡಿದ್ದೆ. ವಾವ್, ಸೋ ಯಮ್ಮಿ. ಬಸ್ಸಿಂದ ಇಳಿದು ಮನೆ ಕಡೆ ನಡ್ಕೊಂಡು ಹೋದೆ. ಮನೆಗೋಗಿ ಸ್ವಲ್ಪ ಕೆಲಸ ಇತ್ತು. ಸೊ ಕೆಲಸ ಎಲ್ಲ ಮುಗಿಸ್ಕೊಂಡು ಆಡು ಮೇಯಿಸ್ಲಿಕ್ಕಂತ ತೋಟಕ್ಕೆ ಹೋಗಿ ಬಂದು ನನ್ನ ಪ್ರೀತಿಯ ಗಿಡಗಳಿಗೆಲ್ಲ ನೀರು ಹಾಕಿ ಅಮ್ಮ ಕೊಟ್ಟ ಬಿಸಿ ಬಿಸಿ ಚಹಾ ಮತ್ತು ನೇಂದ್ರ ಬಾಳೆಹಣ್ಣನ್ನು ತಿಂದು ಫ್ರೆಶ್ ಅಪ್ ಆಗಿ ಬಂದು ವಿಡಿಯೋ ಎಡಿಟ್ ಮಾಡ್ಲಿಕ್ಕೆ ಅಂತ ಹೊರಗಡೆ ಬಂದೆ. ಎಡಿಟಿಂಗ್ ಎಲ್ಲ ಆದಮೇಲೆ ಅಮ್ಮ ಬಿಸಿ ಬಿಸಿ ಸೇಮಿಗೆ ಮತ್ತು ಸಾಂಬಾರು ತಂದು ಕೊಟ್ಟರು. ಬಿಸಿ ಬಿಸಿ ಸೇಮಿಗೆ ತಿಂದು ನನ್ನ ಬೈಬಲನ್ನು ಓದಿ ಇವತ್ತಿನ ಡೇನ ಮುಗಿಸ್ಕೊಂಡೆ. See you in the next video guys. ಎಲ್ಲರೂ ಸೇಫ್ ಆಗಿರಿ, ಹ್ಯಾಪಿ ಆಗಿರಿ ಅಂಡ್ ಲವ್ ಯು ಆಲ್. ಸಿ ಬಾಯ್.